ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ದಂಗೆ ಲೇಬರ್ ಶೆಡ್ಡು ತುಂಬ ಕಮ್ಮಿಲಿ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಇದಕ್ಕೆ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ 38 to 40,000 ಆಗುತ್ತೆ ಅಷ್ಟೇ. ಸೊ ನೀವು ಹೈಟ್ ಯಾವ ಥರ ಇದು ಮಾಡ್ತೀರೋ ಅದು. ದಿಸ್ ಈಸ್ 8 feet ಹೈಟ್, 13 feet ಸ್ಕ್ವೇರ್ ಬರುತ್ತೆ, 13 into 13 ಬರುತ್ತೆ ಇದು. ಸೊ ಇದಕ್ಕೆ ಏನಕ್ಕೆ ನಾನು 2 ಡೋರ್ ಬಿಟ್ಟಿದ್ದೀನಿ ಅಂದರೆ, ಸೊ 2 ಡೋರ್ ನೋಡ್ತಾ ಇರ್ಬೋದು ನೀವು. ಸೊ ಟೆಂಪ್ರರಿ ಇದಕ್ಕೆ ಏನು ಮಾಡ್ತಾರೆ, ನಾವು ಒಂದು ಟಾರ್ಪಲ್ ಆ ಥರ ಏನಾದ್ರು ಒಂದು ಕಟ್ಕೊಂಡು ಜಸ್ಟ್ ಒಳಗಿರೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಟೆಂಪ್ರರಿ ಇದು ರೂಮ್ಗೆ. ನೋಡಿ ಲೇಬರ್ಸ್ ಬಂದಾಗ ಈ ಥರ ಇರ್ತಾರೆ. ಯಾಕಂದರೆ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಯಾರೂ ಪರ್ಮನೆಂಟಾಗಿ ಲೇಬರ್ಸ್ ಇರಲ್ಲ. ಸೊ ಹಾಗಾಗ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಈ ಥರ ಮಾಡೋರೆ ನೋಡಿ, ಯಾವುದೇ ಥರ ಮಳೆ ಬರೋಲ್ಲ, ಏನೂ ಬರೋಲ್ಲ. ಮೇಲೆ ರೂಫ್ ಶೀಟ್ಸ್ ಹಾಕ್ತೀವಿ. ಸೊ ಇದನ್ನು ನೀವು ಡಿಸ್ಮ್ಯಾಂಟಲ್ ಮಾಡೋದು ಬೇಕಾಗಿಲ್ಲ. ಸೊ ಇನ್ನೊಂದು ಹೇಳಿದೆ ನಿಮಗೆ, ನಾವು 2 ಡೋರ್ ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ, ಇದರಲ್ಲಿ ನಾವು ಪಾರ್ಟಿಷನ್ ಮಾಡಿಬಿಟ್ಟು ನೆಕ್ಸ್ಟ್ ವಾಶ್ರೂಮ್ ಕನ್ವರ್ಟ್ ಮಾಡಿಬಿಡ್ತೀವಿ. ಏನು 13 by 13 ಇದೆಯಲ್ಲ, ಅದಕ್ಕೆ ನಾವು 7 feet by 7 feet ಆ ಥರ ಒಂದು 2 ಟಾಯ್ಲೆಟ್ ಕಮ್ ಬಾತ್ರೂಮ್, ಇದು ವಾಶ್ರೂಮ್ ಥರ ಮಾಡ್ತಾಯಿದ್ದೀವಿ ಲೇಬರ್ಗೆ. ಸೊ ಅದು ಪಕ್ಕದಲ್ಲಿ ನೆಕ್ಸ್ಟ್ ಇದೇ ಮೆಟೀರಿಯಲಲ್ಲಿ ಪರ್ಮನೆಂಟ್ ನಾವು ಈ ಪ್ಲೇಸಲ್ಲಿ ಪರ್ಮನೆಂಟಾಗಿ ಲೇಬರ್ಸ್ಗೆ ಅಂತಲೇ ರೂಮ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಬರೀ ಕಾಂಪೌಂಡ್ಗೆ ಅಂತಲೇ ಯೂಸ್ ಮಾಡ್ತಾರೆ. ಬಟ್ ಅದನ್ನೇ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ನಮಗೆ ಈ ಥರ ತುಂಬ ಕಮ್ಮಿ ಬಜೆಟಲ್ಲಿ, ಹಾಗೂ ಇದು ಬರೀ 2 ಡೇಸಲ್ಲಿ ಆಗೋಂಥ ಕೆಲಸ. 1 day ರೂಫ್ ಶೀಟ್ಗೆ 2 days ಇನ್ಸ್ಟಾಲೇಷನ್ಗೆ, ಮ್ಯಾಕ್ಸಿಮಮ್ 2 to 3 ಡೇಸಲ್ಲಿ ನಿಮಗೆ ಒಂದು ಲೇಬರ್ ಶೆಡ್ಡು ಆಗೋವಂಥದ್ದಿದೆ. ಸೊ ನಿಮ್ಗೆ ಏನೇ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ 8553929918. ಸೊ ಎಲ್ಲೇ ವರ್ಕ್ ಇದ್ರೂ ನಾವು ಮಾಡಿಕೊಡ್ತೀವಿ, ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ. ಬಟ್ ದಿಸ್ ಕೈಂಡ್ ಆಫ್ ವರ್ಕ್ ನಾವೆಲ್ಲರೂ ಮಾಡಿಕೊಡ್ತೀವಿ. ಸೊ ಈ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 56 by 86 ಮಾಡ್ತಾಯಿದ್ದೀವಿ. ಸೊ ಹೈಟ್ ಈಸ್ ಅರೌಂಡ್ 16 feet. ಸೈಡ್ ವಾಲ್ಸು 6 feet ಹೈಟ್ ಬರುತ್ತೆ. ಅದ್ರ ಮೇಲೆ 10 feet ವಿ ಆರ್ ಗೋಯಿಂಗ್ ಫಾರ್ ಅ ಶೀಟ್, ಬ್ಲೂ ಶೀಟ್. ಪಫ್ ಶೀಟ್ ಏನು ಮಾಡ್ತಾಯಿಲ್ಲ, ನಾರ್ಮಲ್ ಬ್ಲೂ ಶೀಟ್, ಕೋಟಿಂಗ್ ಶೀಟ್ಸ್. ಥ್ಯಾಂಕ್ ಯು.